ಎಲ್ಲರಿಗೂ ನಮಸ್ಕಾರ. ಸೈಟ್ ಅಥವಾ ಮನೆ ತಗೊಳ್ಳೋ ಪ್ಲಾನ್ ಇದೆಯಾ? ಹೌದು, ಇದು ನಮ್ಮ ಜೀವನದ ಅತಿದೊಡ್ಡ ನಿರ್ಧಾರಗಳಲ್ಲಿ ಒಂದು. ಆದ್ರೆ ನೀವೇನಾದ್ರೂ ತಿಳಿಯದೆ ಒಂದು ದೊಡ್ಡ ತಪ್ಪಿನತ್ತ ಹೋಗ್ತಿದ್ದೀರಾ ಅಂದ್ರೆ, ಅಯ್ಯೋ, ಕೇವಲ ದಿಕ್ಕನ್ನೇ ನಂಬಿ ದುಡ್ಡು ಹಾಕಿದ್ರೆ ಅದು ಮುಂದೊಂದು ದಿನ ದೊಡ್ಡ ಪಶ್ಚಾತ್ತಾಪಕ್ಕೆ ಕಾರಣವಾಗ್ಬೋದು. ಬನ್ನಿ, ಇವತ್ತು ಆ ಸೀಕ್ರೆಟ್ ಅಪಾಯಗಳನ್ನ ಪತ್ತೆ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಹೇಗೆ ಒಂದು ಸ್ಮಾರ್ಟ್ ನಿರ್ಧಾರ ಆಗ್ಬೋದು ಅನ್ನೋದನ್ನ ನೋಡೋಣ. ಹೌದು, ಈ ಮಾತು ಅಕ್ಷರಶಃ ಸತ್ಯ. ಸುಮ್ನೆ ಒಂದ್ಸಲ ಯೋಚನೆ ಮಾಡಿ, ಜೀವನ ಪೂರ್ತಿ ಕಷ್ಟಪಟ್ಟು ದುಡ್ದ ಹಣವನ್ನೆಲ್ಲ ಹಾಕಿ ಒಂದು ಕನಸಿನ ಸೈಟ್ ತಗೊಳ್ತೀರಿ. ಆದ್ರೆ ಕೆಲವೇ ದಿನಗಳಲ್ಲಿ ಅದು ಮಳೆಗಾಲ ಬಂದ್ರೆ ಸಾಕು, ಒಂದು ಕೆರೆ ಹಾಗೆ ಆಗುತ್ತೆ ಅಂತ ಗೊತ್ತಾದ್ರೆ, ಅಬ್ಬಬ್ಬಾ, ಅದನ್ನ ಸರಿ ಮಾಡೋಕೆ ಇನ್ನೆಷ್ಟು ಲಕ್ಷ ಖರ್ಚು ಮಾಡ್ಬೇಕು ಹೇಳಿ. ಅದಕ್ಕೆ ಹೇಳೋದು, ಮೊದಲನೇ ಹೆಜ್ಜೆಯಲ್ಲೇ ಹುಷಾರಾಗಿರೋದು ತುಂಬಾನೇ ಮುಖ್ಯ. ಇಲ್ಲೇ ಒಂದು ಶಾಕಿಂಗ್ ವಿಷಯ ಇದೆ ಗೊತ್ತಾ? ಉತ್ತರಕ್ಕೆ ಮುಖ ಇರೋ ಸೈಟ್ ಅದೃಷ್ಟ, ಪೂರ್ವ ದಿಕ್ಕು ಅಂದ್ರೆ ಬೆಸ್ಟ್ ಅನ್ನೋ ಮಾತನ್ನೇ ನಂಬಿ ಎಷ್ಟೋ ಜನ ಸೈಟ್ ತಗೊಳ್ತಾರೆ. ಆದ್ರೆ 2-3 ವರ್ಷದೊಳಗೆ ಯಾಕಾದ್ರೂ ತಗೊಂಡೇನಪ್ಪ ಅಂತ ಕೈ ಹಿಸ್ಕೊಳ್ತಾರೆ. ಹೀಗೆ ಯಾಕಾಗುತ್ತೆ? ಈ ಪಶ್ಚಾತ್ತಾಪದ ಹಿಂದಿರೋ ಅಸ್ಲಿ ಸತ್ಯವನ್ನ ಇವತ್ತು ಬಯಲು ಮಾಡೋಣ. ಒಂದು ಒಳ್ಳೆ ಸೈಟ್ ಖರೀದಿಸೋ ರಹಸ್ಯ ಏನು ಅಂತ ಒಟ್ಟಿಗೆ ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಮಾತುಕತೆಯನ್ನ ಅತಿದೊಡ್ಡ ತಪ್ಪು ಕಲ್ಪನೆಯಿಂದಲೇ ಶುರು ಮಾಡೋಣ. ಅದೇ ದಿಕ್ಕಿನ ಗೊಂದಲ. ದಿಕ್ಕು ತುಂಬಾ ಮುಖ್ಯ ಅಂತ ನಾವೆಲ್ಲರೂ ಕೇಳೇ ಇರ್ತೀವಿ. ಆದ್ರೆ ಆ ಹಳೆಯ ನಂಬಿಕೆಗೂ ಇವತ್ತಿನ ರಿಯಾಲಿಟಿಗೂ ಕ್ಲಾಶ್ ಆದಾಗ ಏನಾಗುತ್ತೆ? ಉತ್ತರ ಹುಡುಕೋಣ ಬನ್ನಿ. ನೋಡಿ, ಒಂದು ವಿಷಯ ಮಾತ್ರ ಕ್ಲಿಯರ್ ಮಾಡ್ಕೋಬೇಕು. ಹೌದು, ದಿಕ್ಕು ಮುಖ್ಯ, ಅದರಲ್ಲಿ ಡೌಟೇ ಇಲ್ಲ. ಆದ್ರೆ ಕೇವಲ ದಿಕ್ಕನ್ನೇ ನಂಬ್ಕೊಂಡು ಕೂತ್ರೆ ಅದು ದೊಡ್ಡ ಪ್ರಾಬ್ಲಮ್ಗೆ ಇನ್ವಿಟೇಷನ್ ಕೊಟ್ಟ ಹಾಗೆ. ಕೇವಲ ದಿಕ್ಕಿನ ಮೇಲೆ ಗಮನ ಹರಿಸಿದ್ರೆ ನಿಮ್ಮ ಆಸ್ತಿಯ ನಿಜವಾದ ಮೌಲ್ಯವನ್ನ ನಿರ್ಧರಿಸೋ ಬೇರೆ ಪ್ರಮುಖ ಅಂಶಗಳನ್ನ ನೀವು ಮಿಸ್ ಮಾಡ್ಕೊಂಡಾಗೇನೆ. ಹಾಗಾದ್ರೆ ಆ ನಿರ್ಣಾಯಕ ಅಂಶಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ. ಓಕೆ, ಈಗ ನಮ್ಮ ಪತ್ತೇದಾರಿ ಕೆಲಸ ಶುರು. ಒಂದು ಆರೋಗ್ಯಕರ ಮನೆಗೆ ಅಡಿಪಾಯದ ಹಾಗೆ ಇರೋ 2 ಮುಖ್ಯವಾದ ವಿಷಯಗಳು ಅಂದ್ರೆ ಸೂರ್ಯನ ಬೆಳಕು ಮತ್ತು ಗಾಳಿ. ಇವುಗಳನ್ನ ಚೆಕ್ ಮಾಡೋಕ್ ಶುರು ಮಾಡೋಣ. ನಮ್ಮೆಲ್ಲರಿಗೂ ಬೆಳಗ್ಗೆ ಮನೆಯೊಳಗೆ ಬೆಚ್ಚಗಿನ ಬಿಸಿಲು ಬಿದ್ರೆ ಇಷ್ಟ ಅಲ್ವಾ? ಆದ್ರೆ ನಿಮ್ಮ ಪೂರ್ವ ದಿಕ್ಕಿನ ಸೈಟ್ ಮುಂದೆಯೇ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಕಟ್ಬಿಟ್ರೆ ನಿಮ್ಮ ಕನಸು ಹಾಳಾಗೋಗುತ್ತೆ. ತಕ್ಷಣಕ್ಕೆ ಗೋಡೆಗಳೆಲ್ಲ ಒದ್ದೆ, ಎಲ್ಲೆಲ್ಲೂ ಫಂಗಸ್ ವಾಸನೆ, ಜೊತೆಗೆ ಆರೋಗ್ಯ ಸಮಸ್ಯೆಗಳು ಶುರು. ಸೊ ಇಲ್ಲಿ ದಿಕ್ಕು ಮುಖ್ಯನಾ? ಖಂಡಿತ ಅಲ್ಲ. ನಿಜವಾಗ್ಲೂ ಸೂರ್ಯನ ಬೆಳಕು ಮನೆಯೊಳಗೆ ಬರುತ್ತಾ ಇಲ್ವಾ ಅನ್ನೋದೇ ಅಸ್ಲಿ ಪಾಯಿಂಟ್. ಎಷ್ಟೇ ಕಿಟಕಿಗಳನ್ನ ತೆಗೆದ್ರೂ ಕೆಲವೊಮ್ಮೆ ಮನೆಯೊಳಗೆ ಉಸಿರುಗಟ್ಟಿದ ಹಾಗೆ ಯಾಕಾಗುತ್ತೆ ಅಂತ ಯೋಚನೆ ಮಾಡಿದಿರಾ? ಇದಕ್ಕೆ ಕಾರಣ ಸರಿಯಾದ ಕ್ರಾಸ್ ವೆಂಟಿಲೇಷನ್ ಇಲ್ದಿರೋದು. ಅದು ಇಲ್ಲ ಅಂದ್ರೆ ನಿಮ್ಮ ಕನ್ಸಿನ ಮನೆ ನಿಮ್ಮ ಜೇಬಿಗೆ ಕತ್ರಿ ಹಾಕೋ ಒಂದು ಟ್ರಾಪ್ ಆಗುತ್ತೆ. ಎಸಿ ಬಿಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಸರಿ, ಸೂರ್ಯನ ಬೆಳಕು ಮತ್ತು ಗಾಳಿಯ ಬಗ್ಗೆ ನೋಡಿದ್ವಿ. ಈಗ ಇನ್ನಷ್ಟು ಆಳಕ್ಕಿಳಿಯೋ ಸಮಯ. ಅಕ್ಷರಶಃ ನಿಮ್ಮ ಇಡೀ ಇನ್ವೆಸ್ಟ್ಮೆಂಟನ್ನೇ ಹಾಳು ಮಾಡಬಲ್ಲ ನೆಲದ ಕೆಳಗಿರೋ ಹಿಡನ್ ಡೇಂಜರ್ಸ್ ಬಗ್ಗೆ ಈಗ ನೋಡೋಣ. ನಿಮ್ಮ ಕನಸಿನ ಮನೆ ಪ್ರತಿ ಸಲ ಮಳೆ ಬಂದಾಗಲೂ ಒಂದು ಸ್ವಿಮ್ಮಿಂಗ್ ಪೂಲ್ ಆಗಿ ಬದಲಾಗೋದನ್ನ ಊಹಿಸ್ಕೊಳ್ಳಿ. ನಿಮ್ಮ ಸೈಟಿನಂದ್ರೂ ರಸ್ತೆಗಿಂತ ತಗ್ಗಿನಲ್ಲಿದ್ರೆ ಇದೇ ರಿಯಾಲಿಟಿ. ನಿಧಾನವಾಗಿ ಆದ್ರೆ ಖಚಿತವಾಗಿ ಅಲ್ಲಿ ನಿಂತ ನೀರು ನಿಮ್ಮ ಮನೆಯ ಫೌಂಡೇಶನನ್ನೇ ಕೊರೆಯುತ್ತಾ ಹೋಗುತ್ತೆ. ಅದು ನಿಮ್ಮ ಇನ್ವೆಸ್ಟ್ಮೆಂಟನ್ನೇ ಒಂದು ಟೈಮ್ ಬಾಂಬ್ ಆಗಿ ಬದಲಾಯಿಸ್ಬಿಡುತ್ತೆ. ಅದಕ್ಕೇನೆ ಪ್ರಾಪರ್ ಡ್ರೈನೇಜ್ ಸಿಸ್ಟಮ್ ಇರೋದು ತುಂಬಾನೇ ಇಂಪಾರ್ಟೆಂಟ್. ಈಗ ನಿಮ್ಮ ಬಜೆಟನ್ನೇ ಹಾಳು ಮಾಡಬಲ್ಲ ಒಂದು ಹಿಡನ್ ಖರ್ಚಿನ ಬಗ್ಗೆ ಮಾತಾಡೋಣ. ಅದೇ ದುರ್ಬಲ ಮಣ್ಣು. ಇದು ಒಂದು ಸೈಲೆಂಟ್ ಕಿಲ್ಲರ್ ಇದ್ದಾಗೆ. ಇದರ ಅರ್ಥ, ಫೌಂಡೇಶನ್ಗೆ ಹೆಚ್ಚು ಖರ್ಚು, ಮನೆ ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ, ಮತ್ತೆ ಗೋಡೆಗಳ ಮೇಲೆಲ್ಲ ಕ್ರ್ಯಾಕ್ಸ್ ಕಾಣಿಸ್ಕೊಳ್ಳುತ್ತೆ. ಈ ಸೀಕ್ರೆಟ್ನ ಬಿಲ್ಡರ್ಸ್ಗಳು ಸಾಮಾನ್ಯವಾಗಿ ನಿಮ್ಗೆ ಹೇಳೋದೇ ಇಲ್ಲ. ಆದ್ರೆ ಇಲ್ಲೊಂದು ಗುಡ್ ನ್ಯೂಸ್ ಇದೆ. ಒಂದು ಸಣ್ಣ ಸಾಯಿಲ್ ಟೆಸ್ಟ್ ನಿಮ್ಮನ್ನ ಈ ದೊಡ್ಡ ಖರ್ಚಿನಿಂದ ಉಳಿಸ್ಬೋದು. ಒಂದು ಚಿಕ್ಕ ಇನ್ವೆಸ್ಟ್ಮೆಂಟಿಂದ ನೀವು ಕನ್ಸ್ಟ್ರಕ್ಷನ್ ಕಾಸ್ಟ್ನಲ್ಲಿ ಲಕ್ಷಗಟ್ಲೆ ದುಡ್ಡುಳಿಸ್ಬೋದು. ಇದು ಲಾಂಗ್ ಟರ್ಮ್ನಲ್ಲಿ ನಿಮ್ಗೆ ಮನಃಶಾಂತಿ ಕೊಡುತ್ತೆ ಮತ್ತೆ ನಿಮ್ಮ ಮನೆ ಕೂಡ ಸೇಫ್ ಆಗಿರುತ್ತೆ. ಈಗ ಸೈಟ್ನ ಬೌಂಡ್ರಿ ದಾಟಿ ನಿಮ್ಮ ಮನೆಯನ್ನ ಸ್ವರ್ಗದಿಂದ ನರ್ಕವನ್ನಾಗಿ ಮಾಡಬಲ್ಲ ಸುತ್ತಮುತ್ತಲಿನ ಗುಪ್ತ ಅಪಾಯಗಳ ಬಗ್ಗೆ ನೋಡೋಣ. ಈ ಅಂಶಗಳು ನಿಮ್ಮ ಜೀವನದ ಗುಣಮಟ್ಟದ ಮೇಲೆ ಮತ್ತೆ ನಿಮ್ಮ ಜೇಬಿನ ಮೇಲೂ ದೊಡ್ಡ ಪರಿಣಾಮ ಬೀರಬಹುದು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿರಂತರ ಟ್ರಾಫಿಕ್ ಶಬ್ದಕ್ಕೆ ಅಥವಾ ಹತ್ತಿರದ ಕಸದ ರಾಶಿಯ ಕೆಟ್ಟ ವಾಸನೆಗೆ ಏಳೋದನ್ನ ಊಹಿಸ್ಕೊಳ್ಳಿ. ನೀವು ಅಕ್ಕಪಕ್ಕದ ಪರಿಸರವನ್ನ ಸರಿಯಾಗಿ ಚೆಕ್ ಮಾಡಿಲ್ಲ ಅಂದ್ರೆ ಇದೇ ರಿಯಾಲಿಟಿ. ತೆರೆದ ಚರಂಡಿಗಳಿವ್ಯಾ, ಕಸದ ರಾಶಿ ಇದೆಯಾ, ಅಥವಾ ಹತ್ತಿರದಲ್ಲಿ ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ಗಳಿವ್ಯಾ? ಇವೆಲ್ಲವೂ ನಿಮ್ಮ ಆರೋಗ್ಯ, ಮನಃಶಾಂತಿ ಮತ್ತೆ ನಿಮ್ಮ ಆಸ್ತಿಯ ರೀಸೇಲ್ ವ್ಯಾಲ್ಯೂ ಮೇಲೆ ಪರಿಣಾಮ ಬೀರುತ್ತೆ. ಈ ಎಲೆಕ್ಟ್ರಿಕ್ ವೈರ್ಗಳನ್ನ ನೋಡೋಕೆ ಇದೇನಪ್ಪಾ ಅಂತ ಅನಿಸ್ಬೋದು. ಆದ್ರೆ ಇವು ನಿಮ್ಮ ಕನಸಿನ ಮನೆ ಮೇಲೆ ಒಂದು ಕಪ್ಪು ನೆರಳು ಬೀರಬಹುದು.
ಈ ಹೈಟೆನ್ಷನ್ ಲೈನ್ಗಳು ನೀವು ಎಷ್ಟು ಎತ್ತರಕ್ಕೆ ಮನೆ ಕಟ್ಟಬಹುದು ಅನ್ನೋದನ್ನ ನಿರ್ಬಂಧಿಸುತ್ತೆ ಅಷ್ಟೇ ಅಲ್ಲ, ನಿಮ್ಮ ಆಸ್ತಿಯ ರೀಸೇಲ್ ವ್ಯಾಲ್ಯೂಮು ಕಡಿಮೆ ಮಾಡಿಬಿಡುತ್ತೆ. ಇದು ನೀವು ಖಂಡಿತ ನಿರ್ಲಕ್ಷಿಸಲಾಗದ ಒಂದು ಹಿಡನ್ ಡೇಂಜರ್. ಕೆರೆಯ ಪಕ್ಕದ ಸೈಟ್ ನೋಡೋಕೆ ತುಂಬಾ ಚೆನ್ನಾಗಿರ್ಬೋದು, ಆದ್ರೆ ಅದ್ರ ಜೊತೆಗೆ ಕೆಲವೊಂದು ರಿಸ್ಕ್ಗಳು ಇರ್ತವೆ. ಪ್ರವಾಹ, ಮಣ್ಣು ಸ್ಟ್ರಾಂಗ್ ಇಲ್ದಿರೋದು ಮತ್ತೆ ಸೊಳ್ಳೆಗಳ ಕಾಟ ನಿಮ್ಮ ಕನಸನ್ನ ಕೆಡಿಸ್ಬಿಡ್ಬೋದು. ಆದರೆ ಚಿಂತೆ ಬೇಡ, ಸೈಟ್ನ ಎತ್ತರವನ್ನ ಸ್ವಲ್ಪ ಜಾಸ್ತಿ ಮಾಡೋದು ಮತ್ತು ಒಳ್ಳೆ ಡ್ರೈನೇಜ್ ಸಿಸ್ಟಮ್ ಹಾಕಿಸೋದು, ಇಂತಹ ಸ್ಮಾರ್ಟ್ ಪ್ಲಾನಿಂಗಿಂದ ನೀವು ಈ ರಿಸ್ಕ್ಗಳನ್ನ ಕಮ್ಮಿ ಮಾಡಿ ನೀರಿನ ಪಕ್ಕದಲ್ಲಿರೋದರ ಖುಷಿಯನ್ನ ಅನುಭವಿಸ್ಬೋದು. ನಾವೀಗ ಎಲ್ಲ ಪ್ರಾಕ್ಟಿಕಲ್ ಪಾಯಿಂಟ್ಸ್ ಬಗ್ಗೆ ಮಾತಾಡಿದ್ವಿ. ಈಗ ರೂಮ್ನಲ್ಲಿರೋ ಆ ದೊಡ್ಡ ಆನೆಯನ್ನ ಎದುರಿಸೋ ಸಮಯ ಬಂದಿದೆ. ಅದೇ ವಾಸ್ತು. ಈ ಹಳೆಯ ತತ್ವಗಳನ್ನ ನಾವು ಇವತ್ತಿನ ರಿಯಾಲಿಟಿಯೊಂದಿಗೆ ಹೇಗೆ ಬ್ಯಾಲೆನ್ಸ್ ಮಾಡೋದು? ಬನ್ನಿ ಕಂಡುಹಿಡಿಯೋಣ. ನೋಡಿ, ವಾಸ್ತು ಅಂದ್ರೆ ಜನ ಅದನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅದು ಮೂಢನಂಬಿಕೆ ಅಲ್ಲವೇ ಅಲ್ಲ. ಬದಲಾಗಿ ಅದು ಪ್ರಕೃತಿಯ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಆಧರಿಸಿದ ಒಂದು ಸಿಸ್ಟಮ್. ಉದಾಹರಣೆಗೆ, ಸೂರ್ಯನ ಬೆಳಕು ಚೆನ್ನಾಗಿ ಬರ್ಲಿ ಅಂತ ಮನೆ ಪೂರ್ವಕ್ಕಿರೋದು, ಅಥವಾ ಅಗ್ನಿ ಮೂಲೆ ಅಂದ್ರೆ ಸೌತ್ ಈಸ್ಟಲ್ಲಿ ಕಿಚನ್ ಇಡೋದು, ಇವೆಲ್ಲದರ ಹಿಂದೆ ಪ್ರಾಕ್ಟಿಕಲ್ ಲಾಜಿಕ್ ಇದೆ. ಆದ್ರೆ ಇಲ್ಲೊಂದು ಟ್ರ್ಯಾಪ್ ಇದೆ. ವಾಸ್ತುವಿನ ಹಿಂದಿರೋ ಲಾಜಿಕ್ ಅರ್ಥ ಮಾಡ್ಕೊಳ್ದೆ ಅದನ್ನ ಕುರುಡಾಗಿ ಫಾಲೋ ಮಾಡೋದು. ನೀವು ಪ್ರಾಕ್ಟಿಕಲ್ ರಿಯಾಲಿಟಿನೇ ಮರೆತುಬಿಟ್ರೆ ನೀವೇ ಪ್ರಾಬ್ಲಮ್ಗೆ ಇನ್ವೈಟ್ ಮಾಡ್ದಾಗೆ. ಆದ್ರೆ ವಾಸ್ತುವಿನ ಹಿಂದಿರೋ ಆ ತರ್ಕವನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಜವಾಗ್ಲೂ ಒಂದು ಒಳ್ಳೆ ಖುಷಿಯಾದ ಮನೆ ಕಟ್ಟೋಕೆ ಅದರ ಶಕ್ತಿಯನ್ನ ಬಳಸ್ಕೋಬೋದು. ಹಾಗಾದ್ರೆ ಅಸಲಿ ಪ್ರಶ್ನೆ ಏನು? ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು? ದಿಕ್ಕಿಗ ಅಥವಾ ನಾವು ಮಾತಾಡಿದ ಈ ಪ್ರಾಕ್ಟಿಕಲ್ ಅಂಶಗಳಿಗ? ನಿಮ್ಮ ಪ್ರಕಾರ ಯಾವುದು? ಆನ್ಸರ್ ತುಂಬಾ ಸಿಂಪಲ್. ಇದು ಇದಾ ಅಥವಾ ಅದಾ ಅನ್ನೋ ಚಾಯ್ಸ್ ಅಲ್ವೇ ಅಲ್ಲ. ನಿಜವಾದ ಮ್ಯಾಜಿಕ್ ಇರೋದೇ ಈ ವೆರಡರ ಕಾಂಬಿನೇಷನಲ್ಲಿ. ಯಾವಾಗ ನೀವು ವಾಸ್ತುವಿನ ಜ್ಞಾನವನ್ನ ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡೋದ್ರ ಜೊತೆ ಸೇರಿಸ್ತಿರೋ, ಆಗ ನಿಮಗೆ ಒಂದು ಪರ್ಫೆಕ್ಟ್ ಫಾರ್ಮುಲಾ ಸಿಕ್ಕಿದಾಗೆ. ಹಾಗಾದ್ರೆ ಪರ್ಫೆಕ್ಟ್ ಸೈಟ್ಗಾಗಿ ನಿಮ್ಮ ಚೆಕ್ಲಿಸ್ಟ್ ಇಲ್ಲಿದೆ ನೋಡಿ. ಉತ್ತಮ ದಿಕ್ಕೂ ಇರಬೇಕು, ಜೊತೆಗೆ ಅಲ್ಲಿ ನಿಜವಾಗ್ಲೂ ಸೂರ್ಯನ ಬೆಳಕು ಬೀಳಬೇಕು. ಉತ್ತಮ ದಿಕ್ಕಿನ ಜೊತೆಗೆ ಒಳ್ಳೆ ವೆಂಟಿಲೇಷನ್ ಕೂಡ ಇರಬೇಕು. ಅದೇ ರೀತಿ ಒಳ್ಳೆ ದಿಕ್ಕಿಗೆ ಸರಿಯಾದ ಡ್ರೈನೇಜ್ ಮತ್ತು ಸೇಫಾದ ಪರಿಸರ ಇದೆಯಾ ಅಂತಾನೂ ಖಚಿತಪಡಿಸ್ಕೊಳ್ಳಿ. ಇದೇ ಯಶಸ್ಸಿನ ಸೂತ್ರ. ಹೋಗೋ ಮುಂಚೆ ಈ ಒಂದು ಮಾತನ್ನ ನೆನಪಿಟ್ಕೊಳ್ಳಿ. ಸೈಟ್ ಖರೀದಿಸುವುದು ಸುಲಭ, ಆದರೆ ತಪ್ಪಾದ ಸೈಟನ್ನು ಸರಿಪಡಿಸುವುದು ಒಂದು ದುಸ್ವಪ್ನ. ಆದ್ದರಿಂದ ನೀವು ಸೈನ್ ಹಾಕೋ ಮುಂಚೆ ಇವತ್ತು ನಾವು ಮಾತಾಡಿದ ಪ್ರತಿಯೊಂದು ಪಾಯಿಂಟ್ ಬಗ್ಗೆನೂ ಒಂದ್ಸಲ ಯೋಚನೆ ಮಾಡಿ. ಇದು ನಿಮ್ಮನ್ನ ಜೀವನ ಪೂರ್ತಿ ಕಾಡೋ ಪಶ್ಚಾತ್ತಾಪದಿಂದ ಉಳಿಸ್ಬೋದು. ಈಗ ನಿಮ್ಮ ಸರದಿ. ನೀವು ಸೈಟ್ ತಗೋಬೇಕಾದ್ರೆ ಮೊದಲು ಏನ್ ಚೆಕ್ ಮಾಡ್ತೀರಾ? ದಿಕ್ಕನ್ನೇ ನಂಬುತ್ತೀರಾ ಅಥವಾ ಈ ಸಂಪೂರ್ಣ ಪ್ರಾಕ್ಟಿಕಲ್ ಚೆಕ್ಲಿಸ್ಟ್ ಫಾಲೋ ಮಾಡ್ತೀರಾ? ನಿಮ್ಮ ಅನಿಸಿಕೆಗಳನ್ನ ಕೆಳಗಿನ ಕಾಮೆಂಟ್ಗಳಲ್ಲಿ ಹಂಚ್ಕೊಳ್ಳಿ.